ಅಪಾಯ ಏನು ಅಂದರೆ ಕಾಯಿಲೆ ಬಂದಾಗ ಅಥವಾ ಯಾವುದಾದ್ರೂ ಚಿಕಿತ್ಸೆಗೆ ಒಳಪಟ್ಟಾಗ ನಾವು ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಎಲ್ಲವನ್ನು ನೋಡೋಕೆ ಶುರು ಮಾಡ್ತೀವಿ. ಅದರ ಏನೇನು ಅವರೆಲ್ಲ ಮಾಡ್ತಾರೆ ಎಲ್ಲ ಪ್ರಯೋಗಗಳನ್ನು ಮಾಡಿ ಕಾಯಿಲೆನ ಜಾಸ್ತಿ ಮಾಡ್ಕೊಳ್ಳೋದು ಇತ್ತೀಚೆಗೆ ಜಾಸ್ತಿ ಆಗಿದೆ. ಅಂದರೆ ವೈದ್ಯರನ್ನ ಸಂಪರ್ಕನೇ ಮಾಡದೆ ಇವರೇ ವೈದ್ಯರಾಗ್ಬಿಡ್ತಾರೆ, ಸ್ವಯಂ ವೈದ್ಯನ ತಗೊಳಕ್ಕೆ ಶುರು ಮಾಡ್ತಾರೆ. ಈ ಉದಾಹರಣೆಗೆ ನೀವು ಕಷಾಯ ಕುಡೀರಿ, ಅಷ್ಟಿದು ಕಷಾಯ ಕುಡೀರಿ ಅಂತಂದರೆ ದಿವ್ಸಕ್ಕೊಂದು 10 ಸರಿ ಕುಡಿದು ಮತ್ತೇನೋ ಇನ್ನೊಂದು ಬೇರೆ ಕಾಯಿಲೆ ಬರ್ಸ್ಕೊಳ್ಳೋಂಥ ಪರಿಸ್ಥಿತಿ ತಂದ್ಕೋತಾರೆ. ಹೃದಯದ ವಿಷಯದಲ್ಲೂ ಹೀಗೆ ಆಗಿದೆ. ಕೆಲವರು ಹೀಗೆ ಪ್ರಯೋಗ ಮಾಡೋಕ್ಕೆ ಹೋಗಿ ಸತ್ತೋಗಿದವರು ಇದ್ದಾರೆ. ಅದು ಎಷ್ಟು ಪ್ರಮಾಣದಲ್ಲಿ ಸೋಷಿಯಲ್ ಮೀಡಿಯಾನ ಅಥವಾ ಇಂಟರ್ನೆಟ್ನಿಂದ ಬರುವಂಥ ಮಾಹಿತಿನ ನಂಬಬೇಕು, ಎಷ್ಟು ಪ್ರಮಾಣದಲ್ಲಿ ನಿಜವಾದ ವೈದ್ಯರ ಸಲಹೆಯನ್ನು ತಗೋಬೇಕು ಅಂತ. ಈ ಥರದ ಕ್ರಿಟಿಕಲ್ ಸಂದರ್ಭಗಳು ಬಂದಾಗ ನನ್ನ ಅನುಭವ ಮತ್ತು ನನ್ನ ಅಡ್ವೈಸ್ ಕೂಡ, ಮೊದಲನೇದು ತುಂಬ ಹತ್ತಿರದ ಡಾಕ್ಟ್ರ್ ಯಾರಾದರೂ ಒಬ್ಬರು ಇರಬೇಕು. ಅಂದರೆ ಗೊತ್ತಿರುವ ಫ್ಯಾಮಿಲಿ ಡಾಕ್ಟ್ರ್ ಇದ್ದರೆ ತುಂಬ ಒಳ್ಳೆಯದು. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವ್ರು ಮಿಸ್ಲೀಡ್ ಮಾಡಲ್ಲ. ಬೇರೆ ಡಾಕ್ಟ್ರು ಮಾಡ್ತಾರಾ ಅಂದರೆ ಹಾಗೆಲ್ಲ ಏನೂ ಇರೋಲ್ಲ, ಯಾರೂ ಮಿಸ್ಲೀಡ್ ಮಾಡಲ್ಲ. ಆದರೆ ಅವರಿಗೆ ಅನುಭವ ಎಷ್ಟಿದೆ ಅಷ್ಟು ಅನುಭವದಲ್ಲಿ ಅವ್ರು ಹೇಳ್ತಾರೆ. ಈಗ ನನ್ನ ವಿಷಯದಲ್ಲೇ ಒಬ್ಬರು ಸರ್ಜರಿ, ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು ಅಂದರು, ಇನ್ನೊಬ್ಬರು ಕೀ ಹೋಲ್ ಸರ್ಜರಿ ಮಾಡಬೇಕು ಅಂತಂದರು, ಇನ್ನೊಬ್ಬರು ಸ್ಟೆಂಟ್ ಹಾಕಿದ್ರೆ ಸಾಕು ಅಂದರು, ನಾಲ್ಕನೇವರು ಏನೂ ಬೇಡ ಮೆಡಿಸನಲ್ಲಿ ಮ್ಯಾನೇಜ್ ಮಾಡೋಣ ಅಂದರು. ಸೊ ಈ ವಿಷಯದಲ್ಲಿ ಡಾಕ್ಟರ್ಗಳ ಅನುಭವದ ಆಧಾರದ ಮೇಲೆ ಅವ್ರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಯಾರು ತಪ್ಪು ಯಾರು ಸರಿ ಅಂತ ಅನಲೈಸ್ ಮಾಡೋದು ಬೇಡ. ನಮಗೆ ಸೂಟಬಲ್ ಯಾವುದು ಅಂತ ತೊಗೊಂಡ್ರೆ ಸಾಕು. ನನ್ನ ಕೇಸಲ್ಲಿ ಮೊದಲನೇದು ನಾನು ಭಯ ಬೀಳಲಿಲ್ಲ, ಹಾಗಾಗಿ ನನಗೆ ಹಾರ್ಟ್ ಮೇಲೆ ಅಷ್ಟು ಪ್ರೆಷರ್ ಬರಲಿಲ್ಲ. ಇದೆಲ್ಲಂತಂದರೆ ನಾವೇ ಒಂದು ಎಪಿಸೋಡ್ ಮಾಡಿದ್ದೀವಿ, ಹಾರ್ಟ್ ಅಟ್ಯಾಕಾ ಥಾಟ್ ಅಟ್ಯಾಕಾ ಅಂತ. ಹಾರ್ಟ್ ಫಂಕ್ಷನಿಂಗ್ ಈಸ್ ರಿಲೇಟೆಡ್ ಟು ಬ್ರೈನ್ ಫಂಕ್ಷನಿಂಗ್ ಅಂತ. ಈ ಬ್ರೈನ್ ಫಂಕ್ಷನ್ನಲ್ಲಿ ಗಾಬರಿ ಆದರೆ ಇಂಟೆಲಿಜೆನ್ಸ್ಗೂ ಎಫೆಕ್ಟ್ ಕೊಡುತ್ತೆ, ಎಮೋಷನ್ಸ್ಗೂ ಎಫೆಕ್ಟ್ ಕೊಡುತ್ತೆ, ಬ್ಲಾಕೇಜ್ ಆಗಿಬಿಡುತ್ತೆ. ಬ್ರೈನಲ್ಲಿರುವಂಥ ಮೇನ್ ಸ್ವಿಚಸ್ ಏನಾಗುತ್ತೆ, ಅದು ಪರ್ಫಾರ್ಮೆನ್ಸ್ ಕಡಿಮೆ ಆಗಿಬಿಡುತ್ತೆ, ಉಸಿರಾಟ ಜಾಸ್ತಿ ಆಗುತ್ತೆ, ಬ್ರೀತಿಂಗ್ ಪ್ರೆಷರ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಇದ್ದಂಗೆ ಹಾರ್ಟ್ ಮೇಲೆ ಸ್ಟ್ರೈನ್ ಜಾಸ್ತಿ ಆಗುತ್ತೆ. ಥಾಟ್ಗೂ ಹಾರ್ಟ್ಗೂ ಹತ್ತಿರದ ಸಂಬಂಧ ಇದೆ. ಸೊ ಹಾಗಾಗಿ ಥಾಟನ್ನು ನಾನು ಆರಾಮದಲ್ಲಿ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದೆ, ಏನೂ ಆಗಿಲ್ಲ ಅಂತ ಅಂದ್ಕೊಳ್ಳಿಕ್ಕೆ ಶುರು ಮಾಡಿದೆ. ಹಾಗೆ ಡಾಕ್ಟರ್ ಹೇಳಿದಂಥ ಮೆಡಿಸನ್ಗಳನ್ನು ಅದು ನನಗೆ ನಾರ್ಮಲಿ ಇಂಗ್ಲೀಷ್ ಮೆಡಿಸನ್ ಒಪ್ತಾ ಇರಲಿಲ್ಲ. ಆದರೆ ಅವರು ಹೇಳಿದ ಮೇಲೆ, ಅದರಲ್ಲೂ ಒಬ್ಬರು ಅನುಭವಸ್ಥ ಡಾಕ್ಟ್ರು ಹೇಳಿದ ಮೇಲೆ ನಾನು ಅದನ್ನು ತೊಗೊಳ್ಳಿಕ್ಕೆ ಶುರು ಮಾಡಿದೆ. ಕ್ರಮೇಣ ಅದನ್ನು ಕಡಿಮೆ ಮಾಡ್ಬೋದು ಹೇಗೆ ಅಂತ ಹೇಳಿ ಅವ್ರನ್ನೇ ಕೇಳೋಕ್ಕೆ ಶುರು ಮಾಡಿದೆ. ಪ್ರತಿ ತಿಂಗಳು ನಂಗೆ ಒಂದು ಚೂರು ಡೋಸೇಜ್ ಕಡಿಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೊದಲೆಲ್ಲ ಸ್ವಲ್ಪ ಇನ್ಕನ್ವೀನಿಯನ್ಸ್ ಆಗ್ತಾಯಿತ್ತು, ಇಷ್ಟು ಮಾತ್ರೆ ತೊಗೋಬೇಕಾ ಅಂತ, ಮೆಂಟಲಿನೂ ಅಷ್ಟೇ, ಮತ್ತು ಅಸಿಡಿಟಿ ಶುರು ಆಗ್ತಾಯಿತ್ತು. ಈಗ ಅದೆಲ್ಲ ಕಡಿಮೆ ಆಗಿದೆ. ಪಥ್ಯದಲ್ಲಿದ್ದೀನಿ. ಪಥ್ಯ ಇಂಥ ಸಂದರ್ಭಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟೆಂಪ್ಟೇಷನ್ಸ್ ತುಂಬ ಇರ್ತಾಯಿತ್ತು ನನಗೆ. ಅಂದರೆ ಬಿಸ್ಕೆಟ್ಸ್ ತಿಂತಾಯಿದ್ದೆ, ಖಾರ ತಿಂತಾಯಿದ್ದೆ, ಹೊರಗಡೆ ತಿಂತಾಯಿದ್ದೆ, ಟೀ ಕುಡಿತಾಯಿದ್ದೆ ತುಂಬ. ಇದೆಲ್ಲವೂ ನನಗೆ ಎಫೆಕ್ಟ್ ಆಗ್ತಾಯಿತ್ತು. ಎಲ್ಲ ಟೆಂಪ್ಟೇಷನ್ಗಳಿಂದ ಕಳೆದ 6 ತಿಂಗಳು ಹೊರಗೆ ಬಂದುಬಿಟ್ಟು, ಆಹಾರ ಸಂಬಂಧಿ ಟೆಂಪ್ಟೇಷನ್ ಇಂದ. ಹೌದು. ಮತ್ತು ಕಡಿಮೆ ತಿಂತಾಯಿದ್ದೀನಿ. ಈ ಕೊಲೆಸ್ಟ್ರಾಲ್ ಅಂತಂದರೆ ಕೊಬ್ಬು ಶೇಖರಣೆ ರಕ್ತದಲ್ಲಿರುತ್ತೆ. ಆ ಕೊಬ್ಬು ಶೇಖರಣೆನೇ ಕಡಿಮೆ ಮಾಡಿಬಿಟ್ರೆ, ವೈಟಮಿನ್ ಸಿಸ್ ಜಾಸ್ತಿ ಮಾಡಿದ್ರೆ, ಈಗ ಹೇಗೆ ಪಾತ್ರೆ ತೊಳೆಯುವಾಗ ಜಿಡ್ಡು ಜಾಸ್ತಿ ಇರುತ್ತೆ, ಆ ಜಿಡ್ಡನ್ನು ತೊಳಿಬೇಕಂತಂದರೆ ನಾವು ವಿಮ್ಮು ಅಂಥದ್ದು ನಿಂಬೆದು ಅಥವಾ ಟ್ಯಾಮರಿಂಡ್ ಅಂದರೆ ಹುಣಸೆ ಹಣ್ಣಿಂದ ಹಾಕ್ತೀವಿ. ಅದೇ ರೀತಿ ಇಲ್ಲೂ ಕೂಡ ಹಾಕಿದ್ರೆ ಬಹುಶಃ ಕೊಬ್ಬು ಕಡಿಮೆ ಆಗುತ್ತೆ. ಅದು ನನಗೆ ಪ್ರೂಫ್ ಸಿಗ್ತಾ ಇದೆ. ಪ್ರತಿನಿತ್ಯ ನಲ್ಲಿಕಾಯಿ ತಿಂತೀನಿ. ಒಂದಷ್ಟು ಆರೋಗ್ಯಕ್ಕೆ, ಇಮ್ಯುನಿಟಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪದಾರ್ಥಗಳನ್ನು ಬೆಳಿಗ್ಗೆದು ಒಂದು ಜ್ಯೂಸ್ ಥರ ಮಾಡಿಕೊಂಡು ತಗೋತೀನಿ. ಆಹಾರದಲ್ಲಿ ಪ್ರಮಾಣ ಕಡಿಮೆ ಮಾಡಿದ್ದೀನಿ. ಹೆಚ್ಚು ಹಸಿ ತರಕಾರಿಗಳ ಕಡೆ ಗಮನ ಕೊಟ್ಟಿದ್ದೀನಿ. ಈ ಕಿಡ್ನಿ ಡಿಸ್ಫಂಕ್ಷನ್ ಏನಿತ್ತು ಅದೆಲ್ಲ ಕ್ಲಿಯರ್ ಆಯಿತು. 1 ತಿಂಗಳಲ್ಲೇ ಕ್ಲಿಯರ್ ಆಯಿತು. ಅದು ಹಾರ್ಟ್ ಮೇಲೆ ಏನು ಸ್ಟ್ರೈನ್ ಕೊಡ್ತಾಯಿತ್ತು ಅದು ಕಡಿಮೆ ಆಯಿತು. ಒಂದು ಚೂರು ವೇರಿಯೇಷನ್ಸ್ ಆಗೋದು, ಅರ್ಧರಾತ್ರಿಲಿ ಎಚ್ಚರ ಆಗೋದು, ಅರ್ಧರಾತ್ರಿಯಲ್ಲಿ ಹಾರ್ಟ್ ಬೀಟ್ಸ್ ತುಂಬ ಜಾಸ್ತಿ ಆಗೋದು, ಅಲ್ಲಿ ನಾರ್ಮಲ್ ಹಾರ್ಟ್ ಬೀಟ್ಗಿಂತ ಡಬ್ಬಲ್ ಆಗೋದು. ಒಬ್ಬರು ನಮ್ಮ ಸ್ನೇಹಿತರ ಡಾಕ್ಟ್ರ್ ಹೇಳಿದ್ರು, ಧ್ಯಾನ ಮಾಡ್ತಾ ಕೂತ್ಕೊ ಅಂತ. ಧ್ಯಾನ ಮಾಡ್ತಾ ಇದ್ದಂಗೆ ಬ್ರೈನ್ ಸರೋಗ್ತಾ ಇದ್ದಂಗೆ ಬಾಕಿ ಎಲ್ಲ ನಾರ್ಮಲಿಗೆ ಬಂದುಬಿಡೋದು. ಒಂದು ಅರ್ಧ ಗಂಟೆ ಅಷ್ಟೊತ್ತು ನಾರ್ಮಲಿಗೆ ಬಂದುಬಿಡೋದು. ಸೊ ಎಲ್ಲದಕ್ಕೂ ಮೆಡಿಸನ್ನೇ ಅಲ್ಲ, ಒಂದು ಮನಸ್ಥಿತಿ ಇದೆ, ಪರಿಸ್ಥಿತಿ ನಮಗೆ ಗೊತ್ತಿದೆ ಏನಾಗಿದೆ ಅಂತ. ಮನಸ್ಥಿತಿ ಚೆನ್ನಾಗಿಟ್ಕೊಂಡ್ರೆ ಆಯಿತು. ನೀವು ಕೇಳಿದ ಹಾಗೆ ಯೂಟ್ಯೂಬು ಅಥವಾ ಗೂಗಲ್ ಡಾಕ್ಟರ್ಸ್ ಅವೆಲ್ಲ ಇದ್ದಾರಲ್ಲ, ಇದೆಲ್ಲ ಒಳ್ಳೆಯದಲ್ಲ. ನನಗೆ ಡಾಕ್ಟರ್ಸ್ ಜೊತೆ ಮಾತಾಡಿ ಅನುಭವ ಆಯಿತು, ಯೋಗದಲ್ಲಿ ನಮಗೆ ಫಿಸಿಯಾಲಜಿ, ಅನಾಟಮಿ ಅನುಭವ ಆಯಿತು, ರೋಗಗಳಿಗೆ ಒಂದು ಸ್ವಲ್ಪ ನನಗೂ ಕ್ಯೂರ್ ಗೊತ್ತಿತ್ತು. ಅಂದರೆ ಇದೆಲ್ಲ ಸ್ವಂತ ಬಳಕೆಗೆ ಗೊತ್ತಿತ್ತು. ಹಾಗಾಗಿ ನನಗೆ ಅದನ್ನ ಆ ಸ್ಥಿತಿಯಿಂದ ಹೊರಗೆ ಬರೋಕ್ಕೆ ನಂಗೆ ತುಂಬ ಅನುಕೂಲ ಆಯಿತು.